ಮಂಡ್ಯದ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಒಂದು ಹೊಸ ಮನೆ ಖರೀದಿಯನ್ನ ಮಾಡಿ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಸೊ ಇದರ ಮೌಲ್ಯ ಎಷ್ಟು? 2,28,00,000 ಮೌಲ್ಯದ ಮನೆಯನ್ನ ಖರೀದಿ ಮಾಡಿರೋದು. ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿ ಮನೆ ಖರೀದಿಯನ್ನ ಮಾಡಿದ್ದಾರೆ. ಸೊ ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ ಭಾಗಿಯಾಗಿದ್ದರು. ಜಾನಪದ ಕಲಾ ತಂಡಗಳೊಂದಿಗೆ ಸ್ವಾಗತವನ್ನ ಕೋರಿದ್ರು ಸ್ಟಾರ್ ಚಂದ್ರು. ಸೊ ಹೇಗಿದೆ ಅಲ್ಲಿ ಒಂದು ಝಲಕನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಒಂದು ಕಡೆಗೆ ಕಾರ್ಯಕ್ರಮದಲ್ಲಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ, ಶಾಸಕ ಗಣಿಗ ರವಿ ಭಾಗಿಯಾಗಿದ್ದಾರೆ. ಇನ್ನೊಂದು ಕಡೆಗೆ ಆ ಮನೆಯ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅದು 2,25,00,000 ಮೌಲ್ಯದ ಮನೆಯನ್ನ ಖರೀದಿಯನ್ನ ಮಾಡಿದ್ದಾರೆ. ಈಗ ಕಾರಣ ಅವರಲ್ಲಿ ಪ್ರಚಾರಕ್ಕೆ ಓಡಾಡಬೇಕು ಅಂತಂದ್ರೆ ಒಂದು ಮನೆ ಬೇಕಲ್ವಾ. ಸೊ ಹಾಗಾಗಿ ಒಂದು ಮನೆಯನ್ನ ಈಗ ಖರೀದಿ ಮಾಡಿಕೊಂಡಿದ್ದಾರೆ. ಇದು ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿ ಇರುವಂತಹ ಮನೆ. ಸೊ 2,25,00,000 ಮೌಲ್ಯದ ಮನೆಯನ್ನ ಖರೀದಿ ಮಾಡಿರೋದು. ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈಗ ಅಲ್ಲಿ ಸ್ವಂತ ಮನೆ ಅಥವಾ ಅವರಿಗೆ ಉಳ್ಕೊಳ್ಬೇಕಾಗಿರುವಂತ ವ್ಯವಸ್ಥೆ ಇಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಖರೀದಿ ಮಾಡಿದ್ದ ಟೆಂಪರವರಿ ಅಂತ? ಟೆಂಪ್ರವರಿ ಏನಂತಲ್ಲ ಅರುಣ್, ಅಂದ್ರೆ ಕಳೆದ 2019 ಚುನಾವಣೆಯಲ್ಲಿ ಮನೆಯ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ತೋಟದ ಮನೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅವರು ಕೂಡ ಮನೆ ಮಾಡಲಿಲ್ಲ. ಅದಾದ ಬಳಿಕವಾಗಿ ಸುಮಲತಾ ಅಂಬರೀಶ್ ಸಹ ನಾವು ಇಲ್ಲಿ ಮನೆ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಸಹ ಇದುವರೆಗೆ ಗುದ್ಲಿ ಪೂಜೆ ಮಾಡೋದ್ ಬಿಟ್ರೆ ಮನೆಯನ್ನ ಕಟ್ಟಿರಲಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಇದೀಗ ಅದೇ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ನಾಮಪತ್ರ ಸಲ್ಲಿಸಕ್ಕೂ ಮುಂಚೆ ಮನೆಯನ್ನ ಖರೀದಿ ಮಾಡಿ ಇಲ್ಲೇ ನೆಲೆ ಊರ್ತಾರೆ ಚಂದ್ರು ಅವರು. ಈ ನಿಟ್ಟಿನಲ್ಲಿ ಜನರಿಗೆ ಅವರು ಸಿಗ್ತಾರೆ ಅನ್ನೋ ನಿಟ್ಟಿನಲ್ಲಿ, ಜನರಿಗೆ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಮಂಡ್ಯದ ಬಂದಿಗೌಡ ಲೇಔಟ್ ನಲ್ಲಿರುವಂತಹ ಒಂದು ಮನೆಯನ್ನ ಖರೀದಿ ಮಾಡಿದ್ದಾರೆ. ಅದು ಕೂಡ 2,25 ಕೋಟಿಯ ವೆಚ್ಚದ ಒಂದು ಮನೆಯನ್ನ ಖರೀದಿ ಮಾಡಿರುವಂತದ್ದು. ಇದೀಗ ಇವತ್ತು ಆ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಈ ಮೂಲಕವಾಗಿ ಜನರಿಗೆ ನಾನು ಯಾವಾಗಲೂ ಕೂಡ ಮಂಡ್ಯದಲ್ಲಿ ನೆಲೆಸಿರ್ತೀನಿ ಎಂಬ ಸಂದೇಶ ನೀಡೋ ನಿಟ್ಟಿನಲ್ಲಿ ಕೂಡ ಈ ಒಂದು ಮನೆಯನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅರುಣ್. ಓಕೆ, ಧನ್ಯವಾದಗಳು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.